SIRದು ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕೆ ನಮ್ಮ ಕಾಂತರಾಜ್ ಅವರು BLA ಅವರು ಇವತ್ತು ಬಂದು ನಮ್ಮ ಕುಟುಂಬದ ಯಾರ್ಯಾರು ಮತದಾರ ಇದ್ದಾರೋ ಅದ್ರದ್ದು ಎನ್ಯುಮರೇಷನ್ ಫಾರ್ಮ್ ಇವತ್ತು ನಮಗೆ ತಲುಪಿಸಿದ್ದಾರೆ. ಇದನ್ನ ಭರ್ತಿ ಮಾಡಿ ಇನ್ನೊಂದು 4-5 ದಿವಸದಲ್ಲಿ ಕಲೆಕ್ಷನ್ ಮಾಡೋಕ್ಕೆ ತಿರ್ಗಾ ವಾಪಸ್ ಬಂದು ಕಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಎಲೆಕ್ಷನ್ ಕಮಿಷನ್ ಹಮ್ಮಿಕೊಂಡಿದ್ದಾರೆ. ಇದು ನಾವು ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ನಮ್ಮ ಹಕ್ಕು, ಮತದಾರರ ಹಕ್ಕು. ಇದು 1950 ರೆಪ್ರೆಸೆಂಟೇಟಿವ್ಸ್ ಪೀಪಲ್ ಆ್ಯಕ್ಟ್ ಅಡಿಲಿ ಪ್ರತಿ ನಾಗರಿಕನಿಗೂ ಕೊಟ್ಟಿರೋ, ಇದು ಸಂವಿಧಾನದಡಿ ಕೊಟ್ಟಿರೋ ಹಕ್ಕು. ಸೊ ಇದನ್ನ ನಾವು ಈಗೆಲ್ಲ ನೋಡಿದ್ದೀವಿ ವೆಸ್ಟ್ ಬೆಂಗಾಲಲ್ಲಿ, ತಮಿಳ್ನಾಡಲ್ಲಿ ಏನಾಗಿದೆ ಈ ವಿಚಾರದಲ್ಲಿ ಅಂತ. ವೆಸ್ಟ್ ಬೆಂಗಾಲಲ್ಲಿ ಸುಮಾರು 91 ಲಕ್ಷ ಜನ ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗಿದ್ದಾರೆ. ಸೊ ಆ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಆಗಬಾರ್ದು. ಸೊ ಎಲ್ಲ ನಾಗರಿಕರು ಪ್ರತಿಯೊಬ್ಬರೂ ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಲೇಬೇಕು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರೇ ಫಸ್ಟು ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕಳಿಸಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಸುಮಾರು 27 ಲಕ್ಷ ಮತದಾರರು ಕೈ ಬಿಟ್ಟೋಯ್ತು. ಅವರು ಅರ್ಜಿ ಹಾಕಿದ್ರು, ನಾವು ಅರ್ಹರಿದ್ದೀವಿ, ನಮ್ಮ ಮತದಾರ ಪಟ್ಟಿಗೆ ಸೇರಿಸ್ಕೊಳ್ಳಿ ಅಂತ 27 ಲಕ್ಷನ ಅರ್ಜಿ ಹಾಕ್ಕೊಂಡಿದ್ರು. ಆದರೆ 1 ತಿಂಗಳು ಅವಕಾಶ ಮಾತ್ರ ಕೊಟ್ಟಿದ್ರು ಅಡ್ಜುಡಿಕೇಷನ್ ಅಂತ ಮಾಡೋದ್ರಲ್ಲಿ. ಯಾರ್ಯಾರ್ದು ನೋಟಿಸ್ ಬಂದಿತ್ತು ಅಡ್ಜುಡಿಕೇಷನ್ ಮಾಡೋಕ್ಕೆ 1 ತಿಂಗಳು ಮಾತ್ರ ಸಮಯ ಕೊಟ್ಟಿದ್ರು. ನಾನು ಆ್ಯಕ್ಚುಲಿ ಎಲೆಕ್ಷನ್ ಕಮಿಷನ್ ಮನವಿ ಮಾಡ್ಕೊಳ್ತೀನಿ, ಈಗ ಡ್ರಾಫ್ಟ್ ರೋಲ್ ಆದಮೇಲೆ ಏನು 1 ತಿಂಗಳು ಕೊಟ್ಟಿದ್ದಾರೆ, ಆಗಸ್ಟ್ 4ನೇ ತಾರೀಕಿಂದ ಸೆಪ್ಟೆಂಬರ್ 5ನೇ ತಾರೀಕುವರೆಗೂ ಮಾತ್ರ 1 ತಿಂಗಳು ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅದು ಸಾಲೋದಿಲ್ಲ. ಯಾಕೆಂದರೆ ನೋಟಿಸು ಸುಮಾರು ನನ್ನ ಮಾಹಿತಿ ಇರೋ ಪ್ರಕಾರ ಒಂದು 25 ಲಕ್ಷ 30 ಲಕ್ಷ ಜನಕ್ಕೆ ನೋಟಿಸ್ ಹೋಗುತ್ತೆ. ಈ ಲಾಸ್ಟು ಇದು 2002 ಪಟ್ಟಿ ಮೇಲೆ ಆಧಾರದ ಮೇಲೆ ಇವರು ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಸೊ ಕೆಲವರು ಗುಲ್ಬರ್ಗಲ್ಲಿ ಇದ್ದವರು, ರಾಯಚೂರಲ್ಲಿ ಇದ್ದವರು ವಲಸೆ ಆಗಿ ಬೆಂಗಳೂರು ಆ ಕಡೆ ಎಲ್ಲ ವಾಸ ಮಾಡ್ತಾ ಇರ್ತಾರೆ. ಸೊ ಈಗ 2002 ಪಟ್ಟಿಯಲ್ಲಿ ನಿಮ್ಮ ಹೆಸರು ಇತ್ತು ಅನ್ನೋ ಚೆಕ್ ಮಾಡಬೇಕು ಅಂದರೆ ಅಲ್ಲಿ ಯಾವ ಮತಗಟ್ಟಲ್ಲಿದ್ದೆ ನಾನು ಅನ್ನೋದೆಲ್ಲ ಹುಡ್ಕೋದು ಭಾಳ ಕಷ್ಟ ಇದೆ. ಸೊ ಆ ವಿಚಾರದಲ್ಲಿ BLAಗಳು, ಬೇರೆ ಅಧಿಕಾರಿಗಳು ಅದನ್ನ ರೆಡಿ ಮಾಡ್ಕೊಂಡು ಅವ್ರಿಗೆ ತೋರಿಸ್ಬೇಕಾಗತ್ತೆ ಯಾವ ರೀತಿ ಅದನ್ನ ಚೆಕ್ ಮಾಡೋದೇನು ಅಂತ. ಸೊ ಭಾಳ ಸಮಸ್ಯೆಗಳಾಗುತ್ತೆ. ಕೆಲವರು 2002 ಪಟ್ಟಿಲೇ ಇರೋದಿಲ್ಲ. ಅವರು ಆ ಸಮಯದಲ್ಲಿ ಅವ್ರ ತಂದೆ ತಾಯಿದು ಮತದಾರ ಪಟ್ಟಿಯಿಂದ ಒಂದು ಡಾಕ್ಯುಮೆಂಟ್ ಕೊಡಬೇಕಾಗತ್ತೆ. ಸೊ ಅದೆಲ್ಲ ತೆಗಿಬೇಕು ಅಂದಾಗ ಭಾಳ ಕಷ್ಟ ಆಗುತ್ತೆ. ಸೊ ಯಾರನ್ನೂ ಕೂಡ ಈ ಪಟ್ಟಿಯಿಂದ ತೆಗಿಯೋಕ್ಕೆ ಮುಂಚೆ ಅವ್ರಿಗೆ ಏನು ದಾಖಲೆ ಬೇಕು, ಯು ಶುಡ್ ಮೇಕ್ ಇಟ್ ಈಸಿ, ಅವ್ರಿಗೆ ಈಸಿ ಮಾಡಿಕೊಡ್ಬೇಕು. ಇದು ಒಂಥರ ಈ ಅಸ್ಸಾಮಲ್ಲಿ, ವೆಸ್ಟ್ ಬೆಂಗಾಲಲ್ಲಿ NRC ಮಾಡಿದ್ರಲ್ಲ, ಈ ಸಿಟಿಸನ್ಶಿಪ್ ಇದು ಮಾಡಿದ್ರಲ್ಲ, ಆ ರೀತಿ ಒಂದು ಪ್ರಕರಣ ಆಗ್ತಾಯಿದೆ. ಹಿಂದೆ ಇದು ಇಂಟೆನ್ಸ್ ರಿವ್ಯೂ ಮಾಡ್ತಾ ಇದ್ದಾಗ ಏನಿದ್ರು ಸತ್ತವರು ಅಥವಾ ಯಾರು ಶಿಫ್ಟ್ ಆಗಿದ್ದವ್ರು ಮಾತ್ರ ಏನಾರು ಬದಲಾವಣೆ ಮಾಡ್ತಾಯಿದ್ರು. ಈಗ ಪೂರ್ತಿ ಪ್ರತಿಯೊಬ್ಬರದ್ದು ಚೆಕ್ ಮಾಡ್ತಾ ಇರೋದು, ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿಸ್ತಾರೆ. ಇದೇ ಫಸ್ಟು ಇಡೀ ರಾಷ್ಟ್ರದಲ್ಲಿ ನಡೀತಾರೆ. ಇದೇ ಮೊದಲನೇ ಬಾರಿ. ಇದು 3ನೇ ಫೇಸಲ್ಲಿ ನಡೀತಾ ಇದೆ. ಈಗ ಸುಮಾರು ಅನುಭವ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ. ಸೊ ಈಗ ನಮ್ಮ ರಾಜ್ಯ ಸರ್ಕಾರ ಕೂಡ ಮುಂಚೂಣಿಯಾಗಿ ಸ್ವಲ್ಪ ತಯಾರಿ ಆಗ್ತಾ ಇದ್ದಾರೆ. ಏನೇನು ದಾಖಲೆ ಬೇಕಾಗ್ಬೋದು, ಎಸ್ಪೆಷಲಿ ಬಡವ್ರಿಗೆ, ಈ BPL ಕಾರ್ಡ್ ಇದ್ದವರು ಅಥವಾ ಬೇರೆ ಯಾವ್ದಾದ್ರು ಕುಟುಂಬ ಆ್ಯಪ್ ಅಂತ ಒಂದಿದೆ, ಅವ್ರಿಗೆಲ್ಲ ಒಂದು ಪರ್ಮನೆಂಟ್ ರೆಸಿಡೆನ್ಸಿ ರೆಕಾರ್ಡ್ ಅಂತ ಕೇಳ್ತಾರೆ, ಸರ್ಟಿಫಿಕೇಟ್ ಕೇಳ್ತಾರೆ. ಈಗ ಎಲ್ಲ ದಾಖಲೆನೂ ಅಕ್ಸೆಪ್ಟ್ ಮಾಡಲ್ಲ ಎಲೆಕ್ಷನ್ ಕಮಿಷನ್ ಅವರು. ಆಧಾರ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಪಾಸ್ಪೋರ್ಟ್ ಕೂಡ ಇತ್ತೀಚೆಗೆ ಪಾಸ್ಪೋರ್ಟನ್ನು ಅದೊಂದು ನಾಗರಿಕ ದಾಖಲೆ ಅಲ್ಲ, ಅದು ಬರೀ ಟ್ರಾವೆಲ್ ಡಾಕ್ಯುಮೆಂಟ್ ಅಂತ ಹೇಳಿದ್ದಾರೆ. ಸೊ ನಾಗರಿಕ ಡಾಕ್ಯುಮೆಂಟ್ ಅಂದರೆ ಬರೀ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟು ಅಥವಾ SC ST OBC ಮೈನಾರಿಟಿ ಸರ್ಟಿಫಿಕೇಟ್ ಇರಬೇಕು. ಸೊ ಅದೆಲ್ಲ ಎಲ್ಲರ ಹತ್ರ ಇರಲ್ಲ. ಸೊ ಅದು ತಗೋಬೇಕು ಅಂದ್ರೆ ಕಷ್ಟ ಇದೆ. ಸೊ ಈಗ ಸರ್ಕಾರ ಕೂಡ ಅದು ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಮಾಡಿ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ದಂಗೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡೋಂಗೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಈಗ 27 ಲಕ್ಷನ ನಾವು ಮತದಾರರು ಇದ್ದೀವಿ, ನಮ್ಗೆ ಅರ್ಹತೆ ಇದೆಯೇ ಅಂತ ಹೇಳಿ ಅರ್ಜಿ ಹಾಕಿ ಅಫಿಡವಿಟ್ ಹಾಕಿ ಕೋರ್ಟ್ಗೆ ಹಾಕಿರೋದನ್ನ. ಆದರೆ 1 ತಿಂಗಳಲ್ಲಿ ಆ 27 ಲಕ್ಷನ ಅವರು ಪರಿಶೀಲನೆ ಮಾಡೋಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟಲ್ಲಿ ಮಮತಾ ಬ್ಯಾನರ್ಜಿ ಅವರೇ ವಾದ ಮಾಡ್ತಾರೆ. ಸೊ ಅಲ್ಲಿ ವಾದ ಮಾಡಿದ್ಮೇಲೆ ಅರ್ಜಿಗಳೆಲ್ಲ ತೋರಿಸಿದ್ರು ಕೂಡ ಅವರು ನ್ಯಾಯಾಧೀಶರು ಹೇಳ್ತಾರೆ ಈ ಸತಿ ಎಲೆಕ್ಷನ್ ಅವ್ರಿಗೆ ಹತ್ರ ಬಂದ್ಬಿಡ್ತು. ನಮಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಎಲೆಕ್ಷನಿಗೆ ಸದ್ಯಕ್ಕೆ ಇಲ್ಲ, ಸೊ ಸ್ವಲ್ಪ ಸಮಯ ಇದೆ. ಆದರೆ ವೆಸ್ಟ್ ಬೆಂಗಾಲಲ್ಲಿ SIR ನಡೆದ ನಂತರನೇ ಎಲೆಕ್ಷನ್ ನಡೆದೋಯ್ತು. 27 ಲಕ್ಷನ ಅವ್ರು ಅರ್ಹರಿತ್ತರೋ ಇಲ್ಲೋ ಗೊತ್ತಿಲ್ಲ, ಬಟ್ 27 ಲಕ್ಷ ಅರ್ಜಿ ಹಾಕ್ಕೊಂಡಿದ್ರು ನಮಗೆ ಮತದಾರ ಪಟ್ಟಿಲಿ ಸೇರಿಸಿ ಅಂತ. ನ್ಯಾಯಾಧೀಶರೇ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಹೇಳ್ತಾರೆ ನೆಕ್ಸ್ಟ್ ಎಲೆಕ್ಷನ್ಗೆ ಹಾಕೋತಾರೆ ಬಿಡಿ ಅಂತ. ಸೊ ಅದು ಹೆಂಗೆ ಅದು ಸರಿನಾ? ಅದು ಹೇಳೋದು ಆ ರೀತಿ ಸರಿನಾ? ಅದು ಮೂಲಭೂತ ಹಕ್ಕು ನಮಗೆ. ಅದು ಮಾನದಂಡನೆ ತುಂಬ ಇದೆ. ಇದರಲ್ಲಿ ವಯಸ್ಸು ಮೇಲೆ ಕೆಲವು ದಾಖಲೆ ಬೇಕು,
1987 ಮುಂಚೆ ಹುಟ್ಟಿದ್ರೆ, ಜುಲೈ 1 1987 ಮುಂಚೆ ಹುಟ್ಟಿದ್ರೆ, ಅವಾಗ 2002 ಪಟ್ಟಿ 2025 ಪಟ್ಟಿ ಎರಡರಲ್ಲೂ ಹೆಸರು ಇತ್ತು ಅಂದರೆ ಅವಾಗ ಯಾವ ದಾಖಲೆನೂ ಬೇಕಾಗಿಲ್ಲ. 2002 ಇರಲಿಲ್ಲ, ಬಟ್ 2025 ಅಂದರೆ ಯಾವ್ದಾರ ಒಂದು ದಾಖಲೆ ಬೇಕಾಗುತ್ತೆ. ಮತದಾರ ಪಟ್ಟಿಯಿಂದ ಕೈ ಬಿಟ್ಟು ಹೋದರೆ ಸರ್ಕಾರದ ಯಾವುದೇ ಸಂಪನ್ಮೂಲ ಸಿಗೋದಿಲ್ಲ. ಈಗ ಗೃಹಲಕ್ಷ್ಮಿ ಆಗಲಿ, ಗೃಹಜ್ಯೋತಿ ಆಗಲಿ, ಬೇರೆ ಯಾವ್ದಾರ ಶಕ್ತಿ ಸ್ಕೀಮ್ ಆಗಲಿ, ಸೊ ಅವೆಲ್ಲ ಕೈ ಬಿಟ್ಟು ಹೋಗುತ್ತೆ. ಸೊ ನಾಗರಿಕರು ಕೂಡ ಸ್ವಲ್ಪ ಈ ವಿಚಾರದಲ್ಲಿ ಎಚ್ಚರಿಸ್ಕೊಂಡಿರ್ಬೇಕು. ಅವರು ಕೂಡ ಜಾಗೃತಿ ಇಟ್ಕೊಂಡು ಏನು ದಾಖಲೆ ಬೇಕೋ ದಾಖಲೆನ ಸಮಯದಲ್ಲಿ ಕೊಡಬೇಕಾಗತ್ತೆ. ಅದು ಸುಮಾರು 5,55,00,000 ಕೈ ಬಿಡಲಾಗಿದೆ ಮತದಾರ ಪಟ್ಟಿಯಿಂದ. ಹಿಂದೆ ಏನು ಮತದಾರ ಪಟ್ಟಿ ಇತ್ತು, 5,55,00,000 ಪಟ್ಟಿ ಹೊರಗೆ ಬಂದಿದ್ದಾರೆ. ಆಲ್ಮೋಸ್ಟ್ 10.5% ಹೊರಗಡೆ ಬಂದಿದ್ದಾರೆ. ಅದೇ ಮಾನದಂಡನ ಇಟ್ಕೊಂಡು ನಾವೀಗ 5,55,00,000 ಇದ್ದೀವಿ, 10% ಹೋಯ್ತು ಅಂದರೆ 55,00,000 ಜನ ಕೈ ಬಿಟ್ಟಂಗೆ ಆಗುತ್ತೆ. ಬಟ್ ಅಷ್ಟು ಹೋಗಲ್ಲ ಅಂತ ಕರ್ನಾಟಕದಲ್ಲಿ ನನ್ನ ಪ್ರಕಾರ ಒಂದು 30 ಲಕ್ಷವರೆಗೂ ನೋಟಿಸ್ ಹೋಗ್ಬೋದು. ಆ 30 ಲಕ್ಷನ ಯಾವ ರೀತಿ ನಾವು ಸೇವ್ ಮಾಡ್ಕೊಳ್ಳೋಕ್ಕಾದ್ರೆ ಸೇವ್ ಮಾಡಬೇಕು. ಕೆಲವು ಡೂಪ್ಲಿಕೇಟ್ ವೋಟರ್ಸ್ ಇರ್ತವೆ, ಬೇರೆ ಬೇರೆ ರಾಜ್ಯದಿಂದ ಬಂದು ಎರಡೆರಡು ಕಡೆ ವೋಟ್ ಇಟ್ಕೊಂಡಿರ್ತಾರೆ, ಅವೆಲ್ಲ ತೆಗೆದು ಸೂಕ್ತ. ತೀರೋಗಿರೋದೆಲ್ಲ ಮತದಾರ ಪಟ್ಟಿಯನ್ನು ಕೈ ಬಿಡೋದು ಅವೆಲ್ಲ ಕರೆಕ್ಟ್ ಇದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.